ಇವತ್ತು ವಿಶ್ವಶಾಂತಿ ಆಶ್ರಮಕ್ಕೆ ಬಂದಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಒಳಗಡೆನೂ ಹೋಗಿದ್ದೀನಿ ನಾನೊಂದು ಸತಿ, ಮತ್ತೆ ಬಂದಿದ್ದೀನಿ. ಚೆನ್ನಾಗಿದೆ ಅಂತ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ, ಬನ್ನಿ ಒಳಗೆ ಹೋಗೋಣ, ನೋಡ್ಕೊತ ಹೋಗೋಣ. ನಿಮಗೆ ಅಂತ ತೋರಿಸ್ತೀನಿ. ಈ ವೆಹಿಕಲ್ ಪಾರ್ಕ್ ಮಾಡಾದ್ಮೇಲೆ ಅದು ಟಿಕೆಟ್ ಕೊಡ್ತಾರೆ, ಪಾರ್ಕಿಂಗ್ ಚಾರ್ಜಸ್ಸು ತೊಗೊಂಡು ಒಳಗೆ ಹೋಗ್ತಾಯಿದ್ದೀನಿ. ಎದುರುಗಡೆನೇ ಕಾಣುತ್ತೆ ಇಲ್ಲಿ ದೇವರು. ಬನ್ನಿ ನೋಡೋಣ, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಚಪ್ಪಲೆಲ್ಲ ಚಪ್ಪಲಿಂದ ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಚಪ್ಪಲಿಲ್ಲೇ ಬಿಟ್ಬಿಟ್ಟು ಒಳಗಡೆ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಸ್ವಲ್ಪ ಲಾಂಗ್ ಇದೆ, ಬಟ್ ನಂಗೆ ಸಖತ್ತಾಗಿದೆ ನೋಡೋದಕ್ಕೆ. ವಿಶ್ವಶಾಂತಿ ಅನ್ನೋ ಥರನೇ ಇದೆ, ಇದು ಶಾಂತವಾಗಿದೆ. ಬನ್ನಿ. ಇಲ್ಲೇ ಕಾಣಿಸ್ತಿದೆ ನೋಡಿ, ಎದುರುಗಡೆನೇ ದೇವರಿದೆ. ಇದಕ್ಕೆ ಸ್ವಚ್ಛವಾಗಿಡಬೇಕು ಅಂತ ಬೋರ್ಡ್ ಬರೆದಿದ್ದಾರೆ. ದುರ್ಗಾದೇವಿ ದೇವಸ್ಥಾನ ಅಮ್ಮನವ್ರದ್ದು ನೋಡಿ, ತೋರಿಸ್ತೀನಿ. ಹತ್ರ ಹೋಗ್ತಾ ಇದ್ದೀನಿ ಇನ್ನು. ದುರ್ಗಾದೇವಿ ದೇವಸ್ಥಾನದ ಒಳಗಿದ್ದೀವಿ. ದುರ್ಗಾದೇವಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ. ನನಗೂ ಪ್ಲೇಸಸ್ ಎಲ್ಲ ಮಾತಾಡಿದ್ದೀನಿ ಸ್ವಲ್ಪ. ಬನ್ನಿ ಹೋಗೋಣ, ತುಂಬ ದಿನ ಆಯ್ತಲ್ಲ, ಅದಕ್ಕೆ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ವಿಶ್ವರೂಪ ವಿಜಯ ವಿಠಲ ಅಂತ ಇದೆ ದೇವರು. ಇದೆ ಅದು. ಇಲ್ಲಿ ಸಣ್ಣದಾಗಿದೆ, ಕೈ ಮುಗಿಯೋದಕ್ಕೆ, ಹಾರ ಹಾಕೋದಕ್ಕೆ, ಎಲ್ಲ ಪೂಜೆ ಮಾಡೋದಕ್ಕೆ ಅಂತ ಸಣ್ಣದಾಗಿದೆ. ಬನ್ನಿ, ದೊಡ್ಡದಾಗಿರೋದನ್ನು ತೋರಿಸ್ತೀನಿ. ಜೊತೆಗೆ ಇಲ್ಲಿ ಬೇರೆ ಆದಿಲಕ್ಷ್ಮಿ, ಸನಾತನ ಲಕ್ಷ್ಮಿ ದೇವರುಗಳೆಲ್ಲ ಇಕ್ಕಿದ್ದಾರೆ. ಇಲ್ಲಿ ಬೇರೆ ಬೇರೆ ರೂಪದ ಲಕ್ಷ್ಮಿಗಳು ನೋಡಿ, ಆದಿಲಕ್ಷ್ಮಿ ಅಂತ ಇದು. ಆ್ಯಂಡ್ ಈ ಕಡೆ ಸಂತಾನ ಲಕ್ಷ್ಮಿ ಅಂತ ಇದೆ. ಇದು ಗಜಲಕ್ಷ್ಮಿ. ಅಂತ ಇದೆ. ಇದು ಧನಲಕ್ಷ್ಮಿ. ಅಂತ ಇದೆ. ಆಮೇಲೆ ಈ ಕಡೆ ಬಂದರೆ ರಾಮನಾಮ ತಾರಕ ನಿಧಿ ಸ್ತೂಪ. ಇದೇನೋ ಒಂದು ಬೋರ್ಡ್ ಥರ ಇದೆ. ಇದೇ ನೋಡಿ ಫ್ರೆಂಡ್ಸ್, ವಿಶ್ವರೂಪ ವಿಜಯ ವಿಠಲ ಸ್ವಾಮಿ. ಹಂಗೆ ಈ ಕಡೆ ರೈಟ್ ಸೈಡಿಗೆ ಬಂದರೆ ಇಲ್ಲೂ ಕೆಲವು ದೇವ್ರುಗಳಿದ್ದಾವೆ. ವೀರಲಕ್ಷ್ಮಿ, ಅರೆ ಇದು ಲಕ್ಷ್ಮಿ ಇದೆ ಅಲ್ಲ, ಐಶ್ವರ್ಯ ಲಕ್ಷ್ಮಿ ಅಂತ ಇದೆ. ವಿದ್ಯಾವೀಣಾ ಲಕ್ಷ್ಮಿ ಅಂತ ಇದೆ. ಆಮೇಲೆ ಧಾನ್ಯ ಲಕ್ಷ್ಮಿ ಅಂತಿದೆ. ಇಷ್ಟು ಲಕ್ಷ್ಮಿಯರಿದ್ದಾರೆ. ಆಮೇಲೆ ಈ ಕಡೆ ಸೈಡಿಂದ ಇನ್ನೂ ಒಂದು, ಇದು ಶಂಖ ಅಂತ ಹೇಳ್ತಾರೆ. ಇದು ನಮ್ಮ ಕಡೆ ಶಂಖ. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು 36 ಅಡಿ ಇದೆ ದೇವ್ರದ್ದು ವಿಗ್ರಹ. ಇದು ಒಂಥರ ದೊಡ್ಡದಾಗೆ ಇದೆ ನೋಡಿ, 36 ಅಡಿ. ಅಲ್ಲಿಂದ ಇಲ್ಲಿ ಪೂಜೆ ಮಾಡಬೇಕು. ಇಲ್ಲಿ ಸಣ್ಣದು. ಒಳಗೆ ಬನ್ನಿ ಇಲ್ಲಿ ಆರತಿ ತಗೊಳ್ಳಿ ಎಲ್ಲ. ರೋಡ್ ಏನು ಸಕ್ಕದಾಗಿ ಕಾಣುತ್ತೆ ನೋಡಿ. ಇಲ್ಲಿಂದನೇ ಬಂದಿದ್ದು ನಾವೀಗ ಒಳಗಡೆಗೆ. ಇನ್ನು ಈ ಕಡೆ ಸೈಡ್ ಒಂದು ಅಲ್ಲಿ ಒಂದು ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಫ್ರೆಂಡ್ಸ್ ನಡೀರಿ, ಹಂಗೆ ನೆಕ್ಸ್ಟ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ನೆಕ್ಸ್ಟು ಈಗ ಒಳಗಡೆ ಹೋಗಬೇಕು.
ಭಗವದ್ಗೀತೆ ದರ್ಶನ ಮಂದಿರಕ್ಕೆ ದಾರಿ ಅಂತಿದೆ. ಬ್ರಹ್ಮರೂಪಿಣಿ ಗಾಯತ್ರಿ ದೇವಿಯ ಸನ್ನಿಧಿ. ಇಲ್ಲಿ ಒಳಗಡೆ ಹೋಗಬೇಕು. ಬನ್ನಿ ಒಳಗೆ ಹೋಗೋಣ, ನೋಡ್ಕೊಂಬರೋಣ. ಸಪ್ತ ನದಿಗಳ ಮೇಲೆ ಜನರು ಹತ್ತಬಾರದು ಆ ಥರ ಬರೆದಿದೆ. ಅಂದರೆ ಇದು ಸಪ್ತ ನದಿಗಳಂತೆ. ಇಲ್ಲಿ ಇದೆಲ್ಲ ತುಂಬ ಹಳೇದಾಗಿದೆ. ಅವಾಗೆಲ್ಲ ಚೆನ್ನಾಗಿತ್ತು ಪೇಂಟ್ ಎಲ್ಲ. ಈಗ ಒಂದು ಸ್ವಲ್ಪ ಹಳೇದಾಗಿದೆಯಲ್ಲ, ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ ಬಿಸಿಲಿಗೆ. ಇದು ಅಲ್ಲಿಂದ ಎಲ್ಲ ನೀರು ಬರ್ತಾಯಿತ್ತು ಅನಿಸುತ್ತೆ. ನೀರು ಬಂದು ಇಲ್ಲಿಂದ ಹೋಗಿ ಈ ನದಿ ಥರ ಆಗಿರೋದು ಅನಿಸುತ್ತೆ. ಬಟ್ ನನಗೆ ಗೊತ್ತಿಲ್ಲ ಥರ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಇದ್ದೀನಿ, ಒಳಗಡೆ ಬಂದಿದ್ದೀನಿ. ಆದರೆ ಭಗವದ್ಗೀತೆ ದರ್ಶನ ಅಂತ ಇದು. ಇದರಲ್ಲಿ ಭಗವದ್ಗೀತೆ ಏನೇನಿದೆ ಎಲ್ಲ ಒಂದು ಇಷ್ಟರಲ್ಲೇ ನೋಡ್ಬಿಡ್ಬೋದು ನಾವು. ಆ ಥರ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗ್ತಾಯಿದೆ ದೇವಸ್ಥಾನ. ನೀವು ಬನ್ನಿ, ಫ್ರೀ ಆದಾಗ ವಿಸಿಟ್ ಮಾಡಿ. ಅಂದರೆ ನಿಮ್ಮ ಮೈಂಡು ಫುಲ್ ಡಿಸ್ಟರ್ಬ್ ಆಗಿರುತ್ತಲ್ಲ, ಅಂಥ ಟೈಮಲ್ಲಿ ಬನ್ನಿ ಇಲ್ಲಿಗೆ. ತುಂಬ ಕೂಲ್ ಆಗುತ್ತೆ ಮೈಂಡು. ಆ್ಯಂಡ್ ನಾನಿವಾಗ ಇನ್ನೇನು ಒಳಗೆ ಹೋಗ್ತಾಯಿದ್ದೀನಿ. ಇದೇ ದಾರಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇಲ್ಲೇ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ. ಇಲ್ಲಿಗೆ ಬಂದಿರೋದೀಗ. ಆ್ಯಂಡ್ ಬನ್ನಿ ಹೋಗೋಣ, ಒಳಗೆ ನೋಡ್ಕೊಂಡು ಹೋಗೋಣ ಏನಿದೆ ಹೆಂಗಿದೆ ಅಂತ. ನಿಮಗೂ ತೋರಿಸ್ತೀನಿ. ನಾನು ನೋಡಿದ್ದೀನಿ, ಎಷ್ಟೊಂದು ಸತಿ ನೋಡಿದ್ದೀನಿ. ಇಲ್ಲಿ ಚೆನ್ನಾಗಿದೆ, ಇಷ್ಟ ಆಗಿದೆ. ನೀವು ನೋಡಿ ಬನ್ನಿ. ಇದೆ ನೋಡಿ ಫ್ರೆಂಡ್ಸ್, ಶ್ರೀಕೃಷ್ಣಂದು. ಶ್ರೀಕೃಷ್ಣ ಇವನು ಅರ್ಜುನನಿಗೆ ಹೇಳ್ತಾ ಇರೋದು ಸೀನ್ ಇದು ರಥದಲ್ಲಿ. ಒಳಗೆ ಹೋಗೋಣ ಬನ್ನಿ. ಅಲ್ಲೇ ಕೆಳಗಡೆನೇ ಕಾಣಿಸಿದೆ ಮೆಟ್ಲುಗಳು ನಿಮಗೆ. ಆ್ಯಂಡ್ ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಹೇಳಬೇಕು. ಈ ಪ್ಲೇಸಲ್ಲಿ ಎಷ್ಟೊಂದು ಮೂವಿಗಳು ಶೂಟಿಂಗ್ ನಡೆದಿದೆ. ನನಗೆ ಗೊತ್ತಿರೋಂಗೆ ಇವ್ರದ್ದು ಅದು ಮತ್ತೆ ಉದ್ಭವ ಅಂತ ಒಂದು ಮೂವಿ ಶೂಟಿಂಗ್ ಇಲ್ಲಿ ಆಗಿದೆ. ಅದು ನಾನು ಸೀನ್ ನೋಡಿದ್ದೀನಿ ಅಷ್ಟೇ. ಇದರಲ್ಲಿ ಇದೇ ಸೀನ್ ಅಂತ ಗೊತ್ತು, ಅದು ನೋಡಿದ್ದೀನಿ. ಆಮೇಲೆ ಇನ್ನೂ ಎಷ್ಟೊಂದು ಶೂಟಿಂಗ್ ನಡೆದಿದೆ. ನನಗಿನ್ನೂ ಕ್ಲಿಯರಾಗಿ ಗೊತ್ತಿಲ್ಲ ಯಾವುದಾದ್ರು ಅಂತ. ತುಂಬ ಚೆನ್ನಾಗಿದೆಪ್ಪ ಇದು ಪ್ಲೇಸು. ಇಲ್ಲಿ ಹೋದರೆ ಗಾಯತ್ರಿ ದೇವಿ ದೇವಸ್ಥಾನ ಇದೆ. ನಾವು ಫಸ್ಟು ಮೇಲ್ಗಡೆ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಪರಿವಾರಗಳೆಲ್ಲ ಇದ್ದಾವೆ. ಎಲ್ಲ ಫುಲ್ ರಿನೋವೇಟ್ ಆಗ್ತಾಯಿದೆ ಟೆಂಪಲ್ಲು. ಎಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ, ಹೂವಿನ ಗಿಡಗಳು. ಆಮೇಲೆ ಇಲ್ಲೆಲ್ಲ ನೀರು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬಿಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಫುಲ್ ಎಲ್ಲ ರಿನೋವೇಟ್ ಆಗ್ತಾ ಇರೋ ಥರ ಕಾಣಿಸ್ತಿದೆ ನೋಡಿ. ಇಲ್ಲೆಲ್ಲ ಈ ಕಡೆನೂ ಇದೆ. ಇಲ್ಲೂ ಎಲ್ಲ ಒಳಗೆ ಹೋಗ್ತಾಯಿದ್ದೀನಿ ನಾನು ಇವಾಗ. ಇದು ಕ್ಲೋಸ್ ಆಗಿದೆಯಾ? ಕ್ಲೋಸ್ ಆಗಿದೆ ಅಂದ್ಕೊಡ್ತೀನಿ, ಗೊತ್ತಿಲ್ಲ. ನೋಡೋಣ ಬನ್ನಿ, ಫುಲ್ ಮಾಡೋಣ. ಶ್ರೀಕೃಷ್ಣಂದು ಎಲ್ಲ ಇದು. ಶ್ರೀಕೃಷ್ಣ ಅರ್ಜುನನಿಗೆ ಇದು ಮಾಡ್ತಾರಲ್ಲ, ಗೀತೋಪಚಾರ ಮಾಡೋ ಸೀನ್ ಇದು. ಒಳಗೆ ಹೋಗೋಣ ಬನ್ನಿ. ಒಳಗೆ ಹೋಗೋಣ ಬನ್ನಿ. ಓಪನ್ ಇದೆ. ಒಬ್ಬ ಫುಲ್ ಖಾಲಿ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಯಾರೂ ಇಲ್ಲ ನೋಡಿ. ದೇವರಿದೆ, ದೇವರಿದ್ರೆ ಎಲ್ಲರೂ ಇದ್ದಂಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಕೃಷ್ಣ ಅಂದರೆ ಎಲ್ಲ ಅವತಾರಗಳೆತ್ತಿ ಅರ್ಜುನನಿಗೆ ಹೇಳ್ತಾನಲ್ಲ, ಆ ಸೀನು. ಪಾರಿವಾಳಗಳೆಲ್ಲ ಇದ್ದಾವೆ ಇಲ್ಲಿ
ನೋಡಿ ಫ್ರೆಂಡ್ಸ್, ಇಲ್ಲಿ ಪಾರಿವಾಳಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್, ಇಲ್ಲಿ ಒಳಗಡೆ ಬಂದಿದ್ದೀನಿ, ಯಾರೂ ಇಲ್ಲ, ಒಬ್ಬನೇ. ಆ್ಯಂಡ್ ದೇವರಿದೆ ಜೊತೆಯಲ್ಲಿ. ದೇವ್ರನ್ನ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಹಿಂದೆ ಕಾಣಿಸ್ತಾ ಇದೆ. ತುಂಬ ಇಷ್ಟ ಆಯಿತು ನನಗೆ ದೇವಸ್ಥಾನ. ಆ್ಯಂಡ್ ಇಲ್ಲಿ ಫುಲ್ ತಣ್ಣಗಿದೆ, ಕೂಲಾಗಿದೆ. ಆರಾಮಾಗಿ ಬಂದು ಮೆಡಿಟೇಷನ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಮೆಡಿಟೇಷನ್, ಧ್ಯಾನ ಏನಾದರೂ ಮಾಡ್ಬೋದು. ತುಂಬ ಮನಸ್ಸಿಗೆಲ್ಲ ನಿರಾಳ ಅನಿಸುತ್ತೆ. ಬನ್ನಿ ಹಿಂಗೆ ನಡ್ಕೊಂಡು ಹೋಗೋಣ. ಮೇಲ್ಗಡೆನೂ ವಿಗ್ರಹ ಇದೆಲ್ಲ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಬರೆದಿದ್ದೇನು ಸ್ಟ್ಯಾಚ್ಯೂಸ್ಗಳಿದೆ, ಋಷಿಗಳದ್ದು ಹೋಗಿದ್ದು ನೋಡಿ. ಇದನ್ನು ಇಕ್ಕಿದ್ದಾರೆ, ದೇವರಿಗೆ ಯಾವ ರೀತಿ ಮಾಡ್ತಾರೆ. ಆಮೇಲೆ ಪೇಂಟಿಂಗ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲ ಇದಾಗಿದೆ, ಪೇಂಟ್ ಎಲ್ಲ ಹೋಗಿದೆ. ಕ್ಲೀನ್ ಮಾಡಿ ಸರಿ ನೀಟಾಗಿ ಮಾಡ್ತಾರೆ ಅನ್ಕೋತೀನಿ. ನಿಮಗೆ ಈಗ ಅನ್ನಿಸಿದೆ ಚೆನ್ನಾಗಿದೆ? ಚೆನ್ನಾಗಿದ್ದರೆ ಪ್ಲೀಸ್ ಇದು ಒಂದು ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲದೂ ಮಾಡಿ. ಆ್ಯಂಡ್ ಬನ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ವೀಡಿಯೋನ ತೋರಿಸ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇಲ್ಲೆಲ್ಲ ಬರೆದಿದ್ದಾರೆ. ಇದೆಲ್ಲ ಏನು ಬರೆದಿದ್ದಾರೆ ಅಂತಂದರೆ, ಇದು ಗೀತೋಪಚಾರ ಮಾಡಿದ್ರಲ್ಲ ಅದು, ಅಂದರೆ ಭಗವದ್ಗೀತೆನೇ ಇಲ್ಲೆಲ್ಲ ಫುಲ್ಲು ಬರೆದ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಏನೇನು ಕಾಣಿಸ್ತಿದೆಯಲ್ಲ ಅದಷ್ಟು ಬರೆದಿರೋದೆ. ಎಲ್ಲ ಈ ರೀತಿ ಬರೆದಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಬರೆದಿದ್ದಾರೆ ನೀಟಾಗಿ. ಯಾರಿಗೆ ಪೇಷನ್ಸ್ ಇದೆ, ಯಾರಿಗೆ ಇಷ್ಟೊಂದು ಪೇಷನ್ಸ್ ಇದೆ, ಅವ್ರು ಕೂತ್ಕೊಂಡು ಬಂದು ಇಲ್ಲಿ ಓದಿ, ಕೂತ್ಕೊಂಡು ಓದಿ, ಆಯಿತಾ. ಆ್ಯಂಡ್ ನನಗೀಗ ಅಷ್ಟೊಂದು ಪೇಷನ್ಸ್ ಇಲ್ಲ, ಸೊ ನಾನು ಇಲ್ಲಿಂದ ಹೊರಡ್ತೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಕೆಳಗಡೆ ಇನ್ನೊಂದು ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ಇನ್ನೇನಿದೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಬ್ರಹ್ಮರೂಪಿಣಿ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಈಗ. ಫ್ರೆಂಡ್ಸ್, ಇಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ನಿಮಗೂ. ಆ್ಯಂಡ್ ಒಳಗಡೆ ಅಮ್ಮನವ್ರು ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಶ್ರೀ ಬ್ರಹ್ಮರೂಪಿ ಗಾಯತ್ರಿ ದೇವಿಯ ಸನ್ನಿಧಿ, ಇಲ್ಲಿಗೆ ಬಂದಿದ್ದೀನಿ ಈಗ. ಬನ್ನಿ ಒಳಗೆ ಹೋಗೋಣ. ನೋಡಿ, ಇದು ಗಾಯತ್ರಿ ಅಮ್ಮನವ್ರ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಆರತಿ ತೊಗೊತಿದ್ದೀನಿ ನನಗೆ. ಜಯ ಶ್ರೀರಾಮ್. ಗಾಯತ್ರಿ ಅಮ್ಮನವ್ರು ನೋಡಿ ಫ್ರೆಂಡ್ಸ್, ಎಲ್ಲ ಸಣ್ಣದೊಂದು ಮೂರ್ತಿನ ಇಕ್ಕಿದ್ದಾರೆ, ಇಂಥ ದೊಡ್ಡದು ವಿಗ್ರಹನೂ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫುಲ್ ಖಾಲಿನೇ ಇದೆ. ಆರಾಮಾಗಿ ಬಂದು ಇಲ್ಲಿ ಧ್ಯಾನ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ನನಗೂ ಇಲ್ಲೂ ಇಷ್ಟ ಆಯ್ತಿದ್ದೂ. ನೋಡಿ, ಗಾಯತ್ರಿ ಅಮ್ಮನವ್ರು ನನಗೇನೆ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿದೆ. ನೀವು ಬನ್ನಿ ಯಾವಾಗಾದರೂ ಫ್ರೀ ಆದಾಗ. ನಾನು ಹಿಂಗೆ ಒಂದು ಎರಡು ರೌಂಡ್ ಸುತ್ತಾಡಿಕೊಂಡು ಹಂಗೆ ಹೊರ ಹೋಗೋಣ. ಬನ್ನಿ ಬೇಗ. ಇಲ್ಲಿ ಇನ್ನೊಂದು ಡೋರ್ ಇದೆ, ಅದು ಕ್ಲೋಸ್ ಮಾಡಿದ್ದಾರೆ. ಇದೇ ವ್ಯೂ. ಫ್ರೆಂಡ್ಸ್, ಇಲ್ಲಿ ಒಂದು ಧ್ಯಾನ ಮಂದಿರ ಇದೆ. ಇದ್ರ ಹೆಸರು ಬಂದು ಶ್ರೀ ಶ್ರೀ ಸದ್ಗುರು ಸಂತ ಭದ್ರಗಿರಿ ಕೇಶವದಾಸರ ಸ್ಮರಣಾರ್ಥ ಧ್ಯಾನ ಮಂದಿರ ಅಂತ ಬರೆದಿದೆ ಈ ಶುದ್ಧಕ್ಕೆ. ಇವ್ರದ್ದು ಇಲ್ಲಿ ಧ್ಯಾನ ಮಾಡೋದಕ್ಕೆ ಅಂತ ಪ್ಲೇಸ್. ಫುಲ್ ಕತ್ಲೆ ಇದೆ, ಲೈಟ್ಸ್ ಆನ್ ಮಾಡಿಲ್ಲ. ಆ್ಯಂಡ್ ಇನ್ನೇನಿಲ್ಲ, ಇಷ್ಟೇ ಮುಗೀತು ಎಲ್ಲ. ಹಿಂದೆ ನೋಡ್ತಾ ಇರ್ಬೋದು ಶ್ರೀಕೃಷ್ಣ. ಎಲ್ಲರೂ ಅವರಿಂದ ಆಶೀರ್ವಾದ ತೊಗೊಳ್ಳಿ. ನಾನು ತೊಗೊಂಡಿದ್ದೀನಿ.
ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ತನಕ ವೆಯ್ಟ್ ಮಾಡ್ತೀನಿ. ಅಂಟಿಲ್ ಬಾಯ್.